ಇಲ್ಲೇ ಇದೆ ನೋಟಿಸು, ಏನೋ ಒಂದು 7-8 ಪೇಜ್ ಇದೆ. ಇಟ್ ಇಸ್ ನಾಟ್ ಆಕ್ಚುಲಿ ವ್ಯಾಲಿಡ್, ಇಟ್ ಇಸ್ ಜಸ್ಟ್ ವೇಸ್ಟ್ ಪೇಪರ್, ವ್ಯೂಸ್ಗೋಸ್ಕರ ಮಾಡಿರೋದು. ಜಸ್ಟ್ ಆ ಮನುಷ್ಯ ತರನೇ ಫೇಕ್ ನೋಟಿಸು, ಏನು ವ್ಯಾಲಿಡ್ ಇಲ್ಲ, ಏನು ಇಲ್ಲ. ಸೊ ಅದೇ ಈಗ ಮಣ್ಣಲ್ಲಿ ಹೋಗ್ತಾ ಇದೆ. ಪಾಪ ಅಷ್ಟು ಟೈಮ್ ವೇಸ್ಟ್ ಮಾಡಿದೆ, ಒಂದು 7-8 ಪೇಪರ್ ಪ್ರಿಂಟ್ ಮಾಡಿದೆ, ಅಷ್ಟು ಕಷ್ಟಪಟ್ಟೆ ನಮ್ಗೋಸ್ಕರ. ನೋಡಿದ್ರಲ್ಲ, ಪಬ್ಲಿಕ್ ಅಲ್ಲಿ ವಿಡಿಯೋ ಮಾಡಿ ಈ ಲೀಗಲ್ ನೋಟಿಸ್ ಇಂದ ನಾನು ಏನೂ ಮಾಡ್ಕೊಳಕ್ ಆಗಲ್ಲ ಅಂತ ಹೇಳಿದಾನೆ. ಅಟ್ಲೀಸ್ಟ್ ಆ ಲೀಗಲ್ ನೋಟಿಸ್ ಗೆ ಉತ್ತರ ಕೊಡ್ತಾನೋ ಬಿಡ್ತಾನೋ ಅದು ಅವನಿಗೆ ಬಿಟ್ಟಿದ್ದು. ಈ ಕಾನೂನು ವ್ಯವಸ್ಥೆನಲ್ಲಿ ಲೀಗಲ್ ನೋಟಿಸ್ ಅನ್ನೋದನ್ನ ಒಂದು ಇಂಪಾರ್ಟೆಂಟ್ ಇನ್ಸ್ಟ್ರೂಮೆಂಟ್ ಅಂತ ಕರೀತಾರೆ. ಆದ್ರೆ ಇವತ್ತು ಆ ನ್ಯಾಯಾಂಗ ವ್ಯವಸ್ಥೆಗೆ ಅವಮಾನ ಆಗೋ ತರ ಈ ಲೀಗಲ್ ನೋಟಿಸ್ ನ ಸುಟ್ಟಿದಾನಲ್ಲ ಇವನು. ಹಾಗಾದ್ರೆ ಇವನ್ ಮನ್ಸಲ್ಲಿ ನ್ಯಾಯಾಂಗ ವ್ಯವಸ್ಥೆ ಅಂತಂದ್ರೆ ಎಷ್ಟು ತುಚ್ಛವಾಗಿ ಕಾಣ್ತಾ ಇದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಅಂಡ್ ಜೊತೆಗೆ ತಮ್ಮ, ನೀನು ಮಾಡಿರೋ ಈ ಅವಮಾನ ಜಸ್ಟ್ ನಾನು ಒಬ್ಬನಿಗೆ ಮಾಡಿರೋದಲ್ಲ, ಇಡೀ ಲೀಗಲ್ ಸಿಸ್ಟಮ್ ಮಾಡಿರೋ ಅವಮಾನ. ಅಂಡ್ ಜೊತೆಗೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಅಡ್ವೊಕೇಟ್ಸ್ ಗಳಿಗೆ ಮಾಡಿರೋ ಅವಮಾನ. ಅಡ್ವೊಕೇಟ್ ಕಳಿಸೋ ಒಂದು ನೋಟಿಸ್ಗೆ ಏನು ಬೆಲೆ ಇಲ್ಲ ಅಂತ ಹೇಳ್ಬಿಟ್ಟು ನೀನ್ ಇಂಡೈರೆಕ್ಟ್ ಆಗಿ ಜನಗಳಿಗೆ ಮೆಸೇಜ್ ಕೊಟ್ಟು ಜನಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೊವೋಕ್ ಮಾಡಿದ್ಯಾ. ಈ ತರ ನೀವು ಬೇಕಾದ್ರೆ ಸುಟ್ಟಾಕ್ಬೋದು ಅನ್ನೋ ತರ ಇಂಡೈರೆಕ್ಟ್ ಆಗಿ ಹೇಳಿದ್ಯಾ. ನಾನು ಈ ವಿಚಾರ ಸುಮ್ಮನೆ ಬಿಡಲ್ಲ, ನಾನು ಇದನ್ನ ನಿಜ ಬಾರ್ ಕೌನ್ಸಿಲ್ ಹೋಗಿ ಕಂಪ್ಲೇಂಟ್ ಮಾಡ್ತೀನಿ. ನೀನು ಪಬ್ಲಿಕ್ ಅಲ್ಲಿ ಬಂದು ಕ್ಷಮೆ ಕೇಳಬೇಕು, ನಾನು ಈ ತರ ಮಾಡಿದೀನಿ, ಇನ್ಮೇಲೆ ಇದನ್ನ ಮಾಡಲ್ಲ ಅಂತ ಕೇಳಬೇಕು. ಅಲ್ಲಿವರೆಗೂ ನೀನು ಬಿಡಲ್ಲ ಮಾತ್ರ. ಅಂಡ್ ಜೊತೆಗೆ ಬೆಂಗಳೂರು ಸಿಟಿ ಪೊಲೀಸ್ ಅವರು ಈ ತರದ ವಿಚಾರಗಳ ಮೇಲೂ ಗಮನ ಕೊಡಬೇಕಾಗುತ್ತೆ. ಯಾಕೆಂತಂದ್ರೆ ಈ ಹುಡುಗ 1 ಮಿಲಿಯನ್ ಗಿಂತ ಹೆಚ್ಚು ಫಾಲೋವರ್ಸ್ ಹೊಂದಿರೋಂತ ಒಬ್ಬ ಯೂಟ್ಯೂಬರ್. ಆದ್ರೆ ಇವತ್ತು ಇವನ್ ಮಾಡಿರೋ ಈ ಗರಾಂಧಾರಿ ಕೆಲಸ ಬೇರೆಯವ್ರಗಳನ್ನ ಪ್ರೇರೇಪಿಸುತ್ತೆ ನ್ಯಾಯಾಂಗ ವ್ಯವಸ್ಥೆನ ತುಚ್ಛವಾಗಿ ಕಾಣಬೇಕು ಅನ್ನೋ ತರ. ದಯವಿಟ್ಟು ಇವನ್ ಮೇಲೆ ಆಕ್ಷನ್ ತಗೊಳ್ಳಿ. ವಿಪರೀತ ಬುದ್ಧಿ ವಿನಾಶಕ್ಕೆ ಕಾರಣ ಅಂತಾರೆ. ಹಂಗೆ ನೀನು ಮಾಡ್ತಾ ಇರೋ ಈ ದುರಾಂಕಾರಕ್ಕೆ ಕರ್ನಾಟಕದ ಜನತೆ ನಿನಗೆ ಆನ್ಸರ್ ಮಾಡ್ತಾರೆ. ಒಳ್ಳೇದಾಗ್ಲಿ.